सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम्। ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಹ ಅರ್ಪಿಸ್ತಕ್ಕಂಥ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಮಂಗಳ, ಅಂದರೆ ವಿಶೇಷವಾಗಿ ಈ ದಿನ ಗೌರಿಯ ಆಗಮನದ ದಿನ. ಗಣೇಶ ಚತುರ್ಥಿಗೆ ಮೊದಲು ಗೌರಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಇಟ್ಕೊಂಡು ನೋಡಿದಾಗ ಈ ದಿನ ತಾಯಿ ಗೌರಿ ತನ್ನ ತವರು ಮನೆಗೆ ಬರ್ತಕ್ಕಂಥ ಸುದಿನ. ಅನೇಕ ವಿಚಾರಗಳಿದೆ. ಅನೇಕ ವಿಚಾರಗಳನ್ನು ನಾನು ಮುಂದೆ ನಿಮಗೊಂದು ಎಪಿಸೋಡ್ ಕೊಡ್ತಾ ಇದ್ದೇನೆ. ಗೌರಿ ಸ್ಥಾಪನ ಅಂದರೆ ಕಳಶ ಸ್ಥಾಪನ, ಹೇಗೆ ಗೌರಿಯನ್ನು ವಿಸರ್ಜನೆಯನ್ನು ಮಾಡಬೇಕು, ಯಾವ ಒಂದು ಮುಹೂರ್ತ ಭಾಗದಲ್ಲಿ, ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಹಾಗೆ ಭಾಗಿನಕ್ಕೆ ಏನೇನು ಅರ್ಪಣೆಯನ್ನು ಮಾಡಬೇಕು, ಸೌಮಂಗಲ್ಯತನವನ್ನು ಹೇಗೆ ಕಾಪಾಡ್ಕೋಬೇಕು, ಹಾಗೆ ಜೊತೆಗೆ ಜಾತಕದಲ್ಲಿನ ಕುಜದೋಷಗಳು, ಮದುವೆಗೆ ಅಡೆತಡೆ ಇರ್ತಕ್ಕಂಥವ್ರು ಹೇಗೆ ಈ ದಿನ ಯಾವ ಮಂತ್ರದ ಮುಖೇನ ಗೌರಿಯನ್ನು ಪೂಜೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ. ಖಂಡಿತ ತಮ್ಮೆಲ್ಲರಿಗೂ ಕೂಡ ಗೌರಿ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ತಾಯಿ ಸರ್ವಮಂಗಳೆ ಆಗಿರತಕ್ಕಂಥ ತಾಯಿ ತಮ್ಮೆಲ್ಲರಿಗೂ ಕೂಡ ಐಶ್ವರ್ಯ, ಆಯುರಾರೋಗ್ಯ, ನಿತ್ಯ ಸೌಮಂಗಲ್ಯತನವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ನಾವು ಕೇಳ್ಕೊಳ್ಳೋಣ. ಮುಖ್ಯವಾಗಿ ನಮ್ಮ ಸನಾತನ ಧರ್ಮ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಕ್ಕಂಥದ್ದಿದೆ. ನಮ್ಮೆಲ್ಲರನ್ನೂ ಕೂಡ ಒಟ್ಟುಗೂಡಿಸ್ತಕ್ಕಂಥ ಅದಕ್ಕೆ ವಿಶೇಷವಾಗಿ ಹಬ್ಬಗಳನ್ನು ಇಟ್ಟರು. ಎಲ್ಲರ ಮನಸ್ಥಿತಿಗಳು, ಎಲ್ಲರೂ ಕೂಡ ಎಲ್ಲ ದ್ವೇಷಗಳನ್ನು ಮರೆತು ನಾವೆಲ್ಲ ಹೊಂದಾಣಿಕೆ ಸಂಬಂಧಿಕರೆಲ್ಲ ಸೇರಿಕೊಂಡು ಗೌರಿ ಗಣೇಶಗಳನ್ನು ಬಾಗಿಣವನ್ನು ಅರ್ಪಿಸ್ತಕ್ಕಂಥದ್ದು, ಮನಸ್ತಾಪಗಳಿಂದ ದೂರ ಮಾಡಿಕೊಳ್ಳಿ ಅಂತಕ್ಕಂಥ ವಿಚಾರದಲ್ಲಿ ಹಬ್ಬಗಳು ಹರಿದಿನಗಳು ಬಂತು. ಸ್ನೇಹಿತರೆ, ದ್ವೇಷಗಳನ್ನು ದೂರ ಮಾಡಿಕೊಳ್ಳೋಣ, ಸಂತೋಷದಿಂದ ಬದುಕ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ದಿನ ತಾಯಿ ಗೌರಿ ಎಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡಲಿ, ದುಷ್ಟತನವನ್ನು ದೂರ ಮಾಡಲಿ, ದ್ವೇಷವನ್ನು ದೂರ ಮಾಡಲಿ, ಒಳ್ಳೆಯ ಮನಸ್ಥಿತಿಯನ್ನು ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿ ಹತ್ರ ನಾವು ಬೇಡಿಕೊಳ್ಳೋಣ. ಭಾಳ ಪ್ರಶಸ್ತವಾಗಿರ್ತಕ್ಕಂಥ ದಿನ ಮಂಗಳವಾರನೇ ನೋಡಿ. ಮಂಗಳವಾರ ಭಾಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ಆ ತಿಥಿ ಅಂದರೆ ನಕ್ಷತ್ರ ತಿಥಿಗಳನ್ನು ನೋಡಿದ್ರೂ ಸಹಿತವಾಗಿ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ದಿನ. ಹೇಗೆ ಮಂತ್ರ ಆರಾಧನೆಯನ್ನು ತಾಯಿಯನ್ನು ಪೂಜೆ ಮಾಡಬೇಕು, ಹಾಗೆ ಯಾವ ಒಂದು ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ ಇರ್ತಕ್ಕಂಥದ್ದಿರುತ್ತೆ ಎಲ್ಲವನ್ನು ನಾನು ತಿಳಿಸ್ಕೊಡ್ತೇನೆ. ನೋಡೋಣ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಈ ದಿನ ಮಂಗಳವಾರ, ತೃತೀಯ ತಿಥಿ ಇರತಕ್ಕಂಥದ್ದು. ತೃತೀಯ ತಿಥಿ ಆಡಳಿತವನ್ನು ಮಾಡ್ತಕ್ಕಂಥದ್ದು ಮಂಗಳ ಗ್ರಹ. ಮಂಗಳ ನೋಡಿ ಅಲ್ಲೇ ಇದೆ, ಮಂಗಳ ಹೆಸರಲ್ಲೇ ಮಂಗಳ ಇದೆ ಅಲ್ವಾ. ತೃತೀಯ ತಿಥಿ 1:54 ಮಧ್ಯಾಹ್ನದವರೆಗೂ ಇರ್ತದೆ. ತದನಂತರ ಚತುರ್ಥಿ ತಿಥಿ ಪ್ರಾರಂಭ. ಆವಾಗಲೂ ಕೂಡ ಯಾರಾದರೂ ಕೂಡ ಮಂಗಳವಾರನೇ ಗಣೇಶ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂದರೆ ಸಾಯಂಕಾಲದಲ್ಲಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಗೌರಿ ಗಣೇಶ ಒಟ್ಟೊಟ್ಟಿಗೆ ಬರ್ತಕ್ಕಂಥದ್ದು. ಅಥವಾ ಬುಧವಾರ ಅಪೇಕ್ಷೆ ಗಣೇಶ ಚತುರ್ಥಿ ಇರ್ತಕ್ಕಂಥದ್ದು ಅಲ್ಲಿಂದಲೂ ಬೆಳಗ್ಗೆ ಮಾಡ್ತಕ್ಕಂಥದ್ದು ಮಾಡ್ಬೋದು. ಆದರೆ ನೋಡೋಣ, ಇಲ್ಲಿ ಮುಕ್ತಾಯವಾಗ್ತಕ್ಕಂಥದ್ದು 1:54 ತೃತೀಯ ತಿಥಿ ಮುಗಿಯುತ್ತೆ. ತದನಂತರ ಚತುರ್ಥಿ ಪ್ರಾರಂಭ ಆಗ್ತದೆ. ಶುಕ್ಲಪಕ್ಷ, ಸಾಧ್ಯಯೋಗ, ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು. ಚಂದ್ರ ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಚಂದ್ರ ಸ್ವತಃ ತನ್ನದೇ ಆದಂಥ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3:38 5:01 ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9:16 10:49 ಗುಳಿಕ ಕಾಲ ಮಧ್ಯಾಹ್ನ 12:22 1:55 ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ. ಇದು ಸಹಿತವಾಗಿ ಬೆಳಗ್ಗೆ 8:30 9:22 ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಇದು ಇರ್ತಕ್ಕಂಥದ್ದು ಬೆಳಗ್ಗೆ 6:47 7:38 ಉತ್ತಮ ಮುಹೂರ್ತ ಭಾಗವಲ್ಲ. ಸ್ನೇಹಿತರೆ, ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ? ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಈ ದಿನ ಕೂಡ ಕುಜನೊಟ್ಟಿಗೆ ಯಾರಿಗೆ ಯಾವ ಫಲ? ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ವಿಶೇಷವಾಗಿ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಲಾಭ ಲಭ್ಯತೆ ಅಥವಾ ಬ್ಯಾಂಕ್ಗಳಿಂದ ಸಾಲ ದೊರಕತಕ್ಕಂಥದ್ದು ಇರ್ತದೆ.
ಕೆಲವೊಂದು ಅಡೆತಡೆಗಳು ಬಂದರೂ ಕೂಡ ಯೋಗದ ಪರಿಣಾಮ ನಿಭಾಯಿಸ್ಕೋಬೋದು. ಶತ್ರು ದಮನ ಆಗ್ತಕ್ಕಂಥದ್ದಿರುತ್ತೆ. ಆದರೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಅಥವಾ ಅವರೊಟ್ಟಿಗಿನ ಮನಸ್ತಾಪಗಳು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮನಸ್ತಾಪಗಳನ್ನು ಮಾಡ್ಕೊಳ್ಳೋದು ಬೇಡ. ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತದೆ. ಜಮೀನಿನ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರ. ವ್ಯವಸಾಯಗಾರರಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಶುಭತ್ವ ಇರ್ತಕ್ಕಂಥದ್ದಿರುತ್ತೆ. ಏನೇ ಕೆಲಸದ ಒತ್ತಡಗಳಿದ್ದರೂ ಕೂಡ ಶುಭತ್ವ ಇರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೂ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದಿರೋದ್ರಿಂದ ಸಾಧ್ಯವಾದಷ್ಟು ತಾವು ಸರ್ವಮಂಗಳೆ ಆಗಿರ್ತಕ್ಕಂಥ ಪಾರ್ವತಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಾಳ ವಿಶೇಷವಾಗಿ ನಿಮ್ಮ ಸಕಲವೂ ಸಮಸ್ಯೆಗಳು ನಿರ್ನಾಮವಾಗ್ತಕ್ಕಂಥದ್ದಿರುತ್ತೆ, ಶುಭವಾಗ್ತದೆ. ಆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತ ವೃಷಭ ರಾಶಿಯವರಿಗೆ ಒಂದು ಸ್ಪೋರ್ಟಿವ್ನೆಸ್ ಇರ್ತದೆ. ಸ್ವಲ್ಪ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ, ಮಾರ್ಕೆಟಿಂಗಲ್ಲಿರ್ತಕ್ಕಂಥವ್ರಿಗೆ, ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ, ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಶುಭತ್ವ ಇರ್ತಕ್ಕಂಥದ್ದು. ಪಾಸಿಟಿವ್ಸ್ ಜಾಸ್ತಿ ಇದೆ. ಮೇಲಾಗಿ ಈ ದಿನ ಏನಾದರೂ ಸೈಟ್ ಮಾರಾಟ ಮಾಡ್ತಕ್ಕಂಥದ್ದಿದೆ ಅಥವಾ ಜಮೀನು ಮಾರಾಟ ಮಾಡ್ತಕ್ಕಂಥದ್ದಿದೆ, ಮನೆಯನ್ನು ಸೇಲ್ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಅತ್ಯಂತ ಶುಭದ ಒಂದು ಫಲಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ. ಸ್ನೇಹಿತರಿಂದ ಶುಭತ್ವ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕ್ರಿಯೇಟಿವ್ ಇರ್ತಕ್ಕಂಥದ್ದಿರುತ್ತೆ. ಆದರೆ ಹಣಕಾಸಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಅನ್ನೆಸಸರಿಯಾಗಿ ಹಣಕಾಸನ್ನು ಪೋಲ್ ಮಾಡಲಿಕ್ಕೆ ಹೋಗಬೇಡಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ನಿಮ್ಮದು ಆಗ್ತದೆ. ಸಾಧ್ಯವಾದರೆ ದುರ್ಗಾ ಆರಾಧನೆ, ದುರ್ಗಾ ತತ್ವ ದೇವಸ್ಥಾನಗಳನ್ನು ಭೇಟಿ ಮಾಡ್ಕೊಳ್ಳಿ, ಇನ್ನಷ್ಟು ಶುಭ ಆಗ್ತದೆ. ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತ ಮಿಥುನ ರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆ ಶುಭತ್ವ. ತಾವು ಮನೆ ಅಥವಾ ಮತ್ತೊಂದು ಆಸ್ತಿಯನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಹಣದ ಒಂದು ಅರಿವು ಅಥವಾ ಅದರ ಒಂದು ಸಹಾಯ ಹಸ್ತದ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ತಾಯಿಯ ವಿಚಾರದಲ್ಲಿ ಶುಭತ್ವ ಇರ್ತಕ್ಕಂಥದ್ದು. ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು ಕೂಡ ಇರುತ್ತೆ. ಕೋಪವನ್ನು ನಿಯಂತ್ರಣವನ್ನು ಮಾಡ್ಕೊಳ್ಳಿ. ತಮ್ಮ ಸ್ಥಾನದಲ್ಲಿ ಭದ್ರತೆಯನ್ನು ಕಾಣ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಒಂದಷ್ಟು ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕೆಲಸದ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಕೂಡ ಈ ದಿನ ಶುಭ ಇದೆ. ಖಂಡಿತ ಜಮೀನಿನ ವಿಚಾರದಲ್ಲಿ ಏಳಿಗೆಯನ್ನು ತಗೊಳ್ತಕ್ಕಂಥದ್ದು, ಭೂಮಿಯ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಕೂಡ ಚೆನ್ನಾಗಿದೆ, ಶುಭತ್ವ ಇದೆ. ಎಲ್ಲ ವಿಚಾರದಲ್ಲೂ ಲಾಭವನ್ನು ನೋಡ್ತಕ್ಕಂಥದ್ದು ಈ ದಿನ ಮಿಥುನ ರಾಶಿಯವರಿಗೆ ತೋರಿಸ್ತಾ ಇದೆ. ಶುಭವಾಗಲಿ. ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಇನ್ನಷ್ಟು ಶುಭ ಆಗ್ತದೆ. ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತ ತಮ್ಮ ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥ ದಿನ. ಅಣ್ಣ ತಮ್ಮದರ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದು. ಮೇಲಾಗಿ ತಾವು ಕೆಲವೊಂದು ಪ್ರಯಾಣಗಳನ್ನು ಇದ್ದಕ್ಕಿದ್ದಾಗೆ ಬೆಳೆಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಮೇಲಾಗಿ ಭಾಳ ವಿಶೇಷವಾಗಿ ತಮ್ಮ ಕೆಲಸದಲ್ಲಿ ಉತ್ಕೃಷ್ಟ ತಲ್ಲೀನತೆ ಇರತಕ್ಕಂಥ ದಿನ. ಲಾಭವನ್ನು ಪಡಿತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಎಫರ್ಟ್ ಆಗ್ತಕ್ಕಂಥ ದಿನ. ಯಾರೊಟ್ಟಿಗೂ ತಲೆ ತಗ್ಗಿಸ್ತಲೇ ಇರತಕ್ಕಂಥ ಮನೋಭಾವತೆ ಕಟಕ ರಾಶಿಯಲ್ಲಿ ಬರ್ತಕ್ಕಂಥದ್ದಿರುತ್ತೆ. ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ, ಸಹೋದರಗಳ ವಿಚಾರದಲ್ಲಿ ಹೊಂದಾಣಿಕೆ, ಕೆಲವೊಂದು ಸರ್ಕಾರಿ ಕೆಲಸಗಳ ವಿಚಾರದಲ್ಲಿ ಮಾತುಕತೆಗಳು, ಶುಭತ್ವ ಇರತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ. ಲಾಭದ ದಿನವಾದ್ದರಿಂದ ಕಟಕ ರಾಶಿಯವರಿಗೂ ಕೂಡ ಶುಭತ್ವ ಇದೆ, ಒಳ್ಳೆಯದಾಗಲಿ. ಹಾಗೆ ಸಿಂಹರಾಶಿಯವರ ಫಲಾಫಲ. ಖಂಡಿತ ಸಿಂಹರಾಶಿಯವರಿಗೂ ಸಹಿತ ನಷ್ಟಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಹಣಕಾಸು, ಕುಟುಂಬದ ವಿಚಾರ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥಿರುತ್ತೆ. ಆದರೆ ಲಕ್ಷ್ಮೀ ಮಂಗಳ ಯೋಗ ಕೆಲವೊಂದು ಕುಟುಂಬದ ವಿಚಾರವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾಡ್ಬೋದು. ಈಕೋ ಕ್ಲಾಶಸ್ ಮಾತುಗಳು ಬರ್ಬೋದು. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಯೋಗದ ವಿಚಾರವಾಗಿ. ಬೆಳಗಿ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಕೂಡ ಸಿಂಹರಾಶಿಯವ್ರಿಗೆ ಆಗ್ತಕ್ಕಂಥದ್ದಿರುತ್ತೆ. ಮೇಲಾಗಿ ಹೊಸ ವಿಚಾರ ಅಂದರೆ ಬದಲಾವಣೆ, ಕೆಲವೊಂದು ಬದಲಾವಣೆಗಳು ಮಾಡಬೇಕು, ಮಾರ್ಪಾಟುಗಳನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಸಿಂಹರಾಶಿಯವರಿಗೆ ತೋರಿಸ್ತದೆ. ಅಫ್ಕೋರ್ಸ್ ಈ ದಿನ ಶುಭತ್ವ ಇದೆ, ಒಳ್ಳೆಯದಾಗಲಿ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ, ಸ್ವತಃ ನಕ್ಷತ್ರದಲ್ಲಿರೋದ್ರಿಂದ ತಮ್ಮ ಸ್ವಪ್ರಯತ್ನದ ಮೂಲಕ ಗೆಲುವು, ಸಹೋದರಗಳಿಂದ ಗೆಲುವು, ತನ್ನ ಆರೋಗ್ಯದ ವಿಚಾರದಲ್ಲಿ ಲಾಭತ್ವ ಇರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಮಟ್ಟಿಗೆ ಮೊಂಡುತನ ಕಾಡುತ್ತೆ ಕುಜ ಇರೋದ್ರಿಂದ. ಆ ಮೊಂಡುತನವನ್ನು ಕಡಿಮೆ ಮಾಡಿಕೊಳ್ಳಿ, ಖಂಡಿತ ಶುಭತ್ವ ಆಗ್ತಕ್ಕಂಥದ್ದಿರುತ್ತೆ. ಲಾಭದ ವಿಚಾರದಲ್ಲಿ ತಮ್ಮ ಹಸ್ತಕ್ಷೇಪ ಅಂದರೆ ಅರ್ಥಾತ್ ತಮ್ಮ ಎಫರ್ಟ್ ಅಂತ ನೋಡಿದ್ವಿ. ಮೇಲಾಗಿ ವ್ಯಾಪಾರ, ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಕ್ಕಂಥದ್ದಿರ್ತದೆ. ಕೆಲಸದ ವಿಚಾರದಲ್ಲಿ ತಾವು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಶುಭತ್ವ. ವಿದ್ಯಾರ್ಥಿಗಳು ಕೂಡ ಕೊಂಚ ಹಿನ್ನಡೆ ಇರ್ತಕ್ಕಂಥ ದಿನ. ಆದರೂ ಕೂಡ ಒಂದು ಯೋಗದ ಪರಿಣಾಮವಾಗಿ ಶುಭತ್ವ ಆಗ್ತಕ್ಕಂಥದ್ದಿರುತ್ತೆ.
ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ದುರ್ಗೆಗೆ ಸಾಧ್ಯವಾದಷ್ಟು ತಾಯಿ ಗೌರಿಗೆ ತೊಗರಿ ಬೇಳೆಯ ಅಂದರೆ ಒಬ್ಬಟ್ಟಿನ ಫಲಹಾರವನ್ನು ಹಂಚಿ ಶುಭತ್ವಾಗುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ತುಲಾರಾಶಿಯವರು ಸ್ವಲ್ಪ ತನ್ನ ಸ್ನೇಹಿತ, ವ್ಯಾಪಾರ, ಖರ್ಚುಗಳು ಇವೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಅಷ್ಟು ಉತ್ತಮತೆ ಇರೋದಿಲ್ಲ, ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ. ವಸ್ತು ಮೇಲೆ ಗಮನ ಇರಿ. ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ತೋರಿಸ್ತಾ ಇಲ್ಲ, ಈ ದಿನ ನಷ್ಟವನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ. ಯಾವುದೇ ಹೊಸ ಬಂಡವಾಳ ಹಾಕೋತಕ್ಕಂಥದ್ದು ಬೇಡ. ಆಧ್ಯಾತ್ಮಿಕ ಚಿಂತನೆಗಳು ಶುಭತ್ವವನ್ನು ತರುತ್ತೆ. ಅಷ್ಟೋತ್ತರಗಳ ಅಂದರೆ ದುರ್ಗಾಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ, ಶುಭ ಆಗ್ತದೆ. ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ, ಆಫ್ಕೋರ್ಸ್ ವೃಶ್ಚಿಕ ರಾಶಿಯವರಿಗೆ ಲಾಭದ ದಿನ, ಬೆಳಗ್ಗೆ ಸಹಾಯ ಹಸ್ತದ ಅಭಿವೃದ್ಧಿ ಇರತಕ್ಕಂಥ ದಿನ. ಭಾಗ್ಯಾಧಿಪತಿ ಲಾಭಸ್ಥಾನದಲ್ಲಿ ಕುಜನೊಟ್ಟಿಗೆ ಲಕ್ಷ್ಮೀ ಯೋಗ ಯಥೇಚ್ಛವಾಗಿ ಶುಭತ್ವ ಇರತಕ್ಕಂಥದ್ದು, ಲಾಭವನ್ನು ಪಡ್ತಕ್ಕಂಥದ್ದು. ತಮ್ಮ ಸಹೋದರಗಳ ಒಂದು ವಿಚಾರದಲ್ಲಿ ತಮಗೆ ಲಾಭವನ್ನು ಸಿಗ್ತಕ್ಕಂಥದ್ದು, ಜಮೀನಿನ ವಿಚಾರದಲ್ಲಿ ಅಥವಾ ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಾಭತ್ವ ಇರತಕ್ಕಂಥದ್ದು, ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ. ಖಂಡಿತ ಒಳ್ಳೆಯ ದಿನ. ಈ ದಿನವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಧನುರಾಶಿಯವ್ರಿಗೂ ಹೆಸರು, ಕೀರ್ತಿ, ಪ್ರತಿಷ್ಠೆ ಭಾಳ ವಿಶೇಷವಾಗಿ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಇರತಕ್ಕಂಥದ್ದು ಇರುತ್ತೆ. ವಿದೇಶ ಯೋಗದ ಲಭ್ಯತೆ ಜಾಸ್ತಿ ತೋರಿಸ್ತದೆ. ಬೆಳಗ್ಗೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದಿದೆ. ಬೆಳಗ್ಗೆ ಸ್ವಲ್ಪ ಅಹಂ ಇರ್ತಕ್ಕಂಥ ದಿನ. ಕೆಲಸದಲ್ಲಿ ಒಂದು ಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ತಾವು ಯಾವುದೇ ಆದಂಥ ಒಂದು ಭಿನ್ನಾಭಿಪ್ರಾಯಗಳಿಲ್ಲದಲೇ ಕೆಲಸದಲ್ಲಿ ಮುಂದುವರಿತಕ್ಕಂಥದ್ದು ಇರುತ್ತೆ. ತಮ್ಮ ಕೆಲಸ ಈ ದಿನ ಸ್ವಲ್ಪ ಪರ್ಮನೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು, ಶುಭ ಸೂಚನೆಗಳು ಸೋರ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ವ್ಯಾಪಾರ ವೃದ್ಧಿ ಇರತಕ್ಕಂಥ ದಿನ ಒಳ್ಳೆಯದಾಗುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥದ್ದು ಇರುತ್ತೆ ನಿಮ್ಮ ಕಷ್ಟದ ಒಂದು ಹಸ್ತಕ್ಷೇಪದ ಮೇರೆಗೆ. ಸಾಧ್ಯವಾದರೆ ನೀವು ಶಿವನ ಆರಾಧನೆ ಮಾಡಿಕೊಳ್ಳಿ, ಶುಭ ಆಗುತ್ತೆ. ಮಕರ ರಾಶಿಯವ್ರಿಗೆ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಮಕರ ರಾಶಿಯವ್ರಿಗೆ ಸ್ವಲ್ಪ ಪ್ರಯಾಣಗಳು, ದೂರ ಪ್ರಯಾಣಗಳಿರ್ತಕ್ಕಂಥದ್ದು ಇರುತ್ತೆ. ಅದರ ಕೆಲಸದಲ್ಲಿ ಸಣ್ಣ ಪುಟ್ಟ ಒತ್ತಡಗಳನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ. ವ್ಯಾಪಾರ ವೃದ್ಧಿ ಇರತಕ್ಕಂಥ ದಿನ. ಕೆಲವೊಂದು ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬರುತ್ತೆ. ಕಂಕಣ ಯೋಗ ಲಭ್ಯತೆ ಇರತಕ್ಕಂಥ ದಿನ ಮಕರ ರಾಶಿಯವ್ರಿಗೆ. ಹೊಸದಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ದಿನ, ಶುಭತ್ವ ಇದೆ, ಒಳ್ಳೆಯದಾಗಲಿ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ವಾದ ವಿವಾದಗಳಿಗೆ ಇಳಿಬೇಡಿ. ಶತ್ರುಬಾಧೆ ಇರತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಾಲಗಾರರ ಕಿರಿಕಿರಿ ಇರತಕ್ಕಂಥದ್ದು ಇರುತ್ತೆ. ಅನ್ನೆಸಸರಿಯಾಗಿ ನಿಮ್ಮ ನೆರೆ ಹೊರೆಯವರ ಹಟ್ಟಿದ್ರ ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಎಕ್ಸ್ಪೆಷಲಿ ನಿಮ್ಮ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಕೆಂಪು ಕಲಸಕರಿಯನ್ನು ಆಂಜನೇಯ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ, ಶುಭತ್ವಾಗುತ್ತದೆ. ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವ್ರಿಗೂ ಸಹಿತ ಪ್ರೀತಿಸಿದವರನ್ನು ಸಂಧಿಸ್ತಕ್ಕಂಥ ದಿನ. ಕಂಕಣ ಯೋಗ ಭಾಗ್ಯ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ. ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಪಂಚಮಾಧಿಪತಿ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಇರುತ್ತೆ. ಯಾರು ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಶುಭತ್ವ ಇರತಕ್ಕಂಥ ದಿನ. ಜೊತೆಗೆ ಹೊಸ ಸ್ನೇಹಿತರನ್ನು ಕಾಣ್ತಕ್ಕಂಥದ್ದು ಇರುತ್ತೆ. ಬೆಳಗ್ಗೆ ಒಳ್ಳೆಯ ಸಂಬಂಧದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನೋಡ್ತೀರಾ. ವಿದ್ಯಾರ್ಥಿಗಳಿಗೂ ಶುಭತ್ವ, ಸ್ಪೋರ್ಟಿವ್ ಇರ್ತಕ್ಕಂಥದ್ದು ಒಳ್ಳೆಯದಿದೆ, ಶುಭತ್ವ ಇದೆ. ಮಕ್ಕಳಿಂದ ಒಂದಷ್ಟು ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಜಾತಕದಲ್ಲಿ ತೋರಿಸ್ತದೆ ಈ ದಿನ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸಾಧ್ಯವಾದರೆ ನೋಡಿ, ಮಂತ್ರದ ಮುಖೇನ ನೀವು ಕಳಸ ಸ್ಥಾಪನೆ ಮತ್ತೊಂದು ಎಲ್ಲ ಮಾಡ್ತೀರಿ. ಸಾಧ್ಯವಾದರೆ ಕುಂಕುಮಾರ್ಚನೆಯ ಮೂಲಕ ಗೌರಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿಕೊಂಡು ಕೇವಲ 21, 48 ಅಥವಾ 108 ಬಾರಿ ಈ ಮಂತ್ರವನ್ನು ಕುಂಕುಮಾರ್ಚನೆಯಿಂದ ಮಾಡಿ. ಖಂಡಿತ ನಿಮ್ಮ ಸೌಮಂಗಲ್ಯತನ ಮಲಗಿ ಅನೇಕ ರೀತಿಯಾದಂಥ ಅಡೆತಡೆಗಳು ಎಲ್ಲವೂ ಕೂಡ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ಔಂ ಗಂ ಗೌರಾಯೇ ವಿದ್ಮಹೇ ಕಾತ್ಯಾಯನಾಯೈ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್. ಓಂ ಔಂ ಗಂ ಗೌರಾಯೈ ವಿದ್ಮಹೇ ಕಾತ್ಯಾಯನಾಯೈ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್. ಖಂಡಿತವಾಗಿ 21, 48, 108 ಬಾರಿ ತಾಯಿಯ ಅರ್ಚನೆಯನ್ನು ಮಾಡ್ತಾ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಎಲ್ಲ ಸಂಕಷ್ಟಗಳು ದೂರಾಗಿ ನಿಮ್ಮ ಶುಭ ಫಲ ಹಾಗೆ
ನಾನಾ ರೀತಿಯಾದಂಥ ಮದುವೆ ಅಡೆತಡೆ ಇರತಕ್ಕಂಥವರು ಸಹಿತವಾಗಿ ಮಂತ್ರದ ಮುಖೇನ ತಾಯಿಯ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.